ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಹಾಗೂ ಸೇವಾನಿರತ ಬ್ಯಾಕ್ಲಾಗ್ ಮಿಕ್ಕುಳಿದ ವೃಂದದ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಮೂರನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ CPC ಥರ್ಡ್ ತಾತ್ಕಾಲಿಕ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಮೊದಲಿಗೆ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಲಿಪಿಕ ಸೇವೆಗಳ ಒಳಗೊಂಡ ನಿಯಮಗಳ ನಿಬಂಧನೆ ಮತ್ತು ಷರತ್ತುಗಳಿಗೆ ಒಳಪಟ್ಟ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಖಾಲಿಯಿದ್ದ 30 ಸಂಖ್ಯೆಯ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಮತ್ತು 10 ಸಂಖ್ಯೆಯ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ ಹುದ್ದೆಗಳ ನೇರ ನೇಮಕಾತಿಗೆ ಉಲ್ಲೇಖ 2ರ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಗೆಜೆಟ್ನಲ್ಲಿ ಪ್ರಕಟಿಸಲಾದಂತೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ನಾಗರಿಕ ಪೊಲೀಸು ಕಾನ್ಸ್ಟೇಬಲ್ ಹುದ್ದೆಗೆ ಅನ್ವಯವಾಗುವ ನೇಮಕಾತಿ ಪ್ರಕ್ರಿಯೆಗಳಾದ ಲಿಖಿತ ಪರೀಕ್ಷೆಯನ್ನು ದಿನಾಂಕ 25/2/2024 ರಂದು ನಡೆಸಲಾಗಿತ್ತು. ಲಿಖಿತ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಪಡೆದ ಅಂಕಗಳ ಆಧಾರದಲ್ಲಿ 1:5 ಅಭ್ಯರ್ಥಿಗಳ ದೈಹಿಕ ಅರ್ಹತೆ ಮತ್ತು ಸಾಮರ್ಥ್ಯ ಪರೀಕ್ಷೆಗಳನ್ನು ದಿನಾಂಕ 18/7/2024 ರಂದು ನಡೆಸಲಾಗಿರುತ್ತದೆ. ದೈಹಿಕ ಅರ್ಹತೆ ಮತ್ತು ಸಾಮರ್ಥ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದಲ್ಲಿ ಉಲ್ಲೇಖಿತ ಅಧಿಸೂಚನೆ ಪ್ರಕಾರ ಮೆರಿಟ್ ಆಧಾರಿತ 1:1 ಪ್ರಥಮ ತಾತ್ಕಾಲಿಕ ಪಟ್ಟಿಯನ್ನು ತಯಾರಿಸಿ ಈ ಕೆಳಕಂಡ ಷರತ್ತಿನೊಳಪಟ್ಟ ಉಲ್ಲೇಖ 3ರಂತೆ ಪ್ರಕಟಿಸಲಾಗಿರುತ್ತದೆ. ನಂತರ ಈ ಆಯ್ಕೆಯು ಅಭ್ಯರ್ಥಿಗಳ ಚಾರಿತ್ರ್ಯ, ಹಿನ್ನೆಲೆ, ಮೀಸಲಾತಿ, ಕೋರಿರುವ ಪ್ರಮಾಣಪತ್ರ, ಮೂಲ ದಾಖಲಾತಿಗಳ ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆಗಳ ವರದಿಗಳ ಬಗ್ಗೆ ಬದ್ಧವಾಗಿರುತ್ತದೆ. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಕುರಿತು ಕಾನೂನಿನ ಪ್ರಕಾರ ಯಾವುದೇ ಹಕ್ಕುಗಳಾಗಿರುವುದಿಲ್ಲ. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಸರ್ಕಾರ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಮಾನ್ಯ ನ್ಯಾಯಾಲಯಗಳಿಂದ ಹೊರಡಿಸಲ್ಪಟ್ಟ ಆದೇಶ, ತೀರ್ಪುಗಳಿಗೆ ಒಳಪಟ್ಟಿರುತ್ತದೆ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಈ ಮೇಲಿನ ಕಾರಣಗಳಿಂದ ಒಟ್ಟು 8 ಮಂದಿ CPC ಹುದ್ದೆಗೆ ಆಯ್ಕೆಯಾಗಿರುವ ಈ ಕೆಳಕಂಡ ಅಭ್ಯರ್ಥಿಗಳ ಪ್ರಥಮ ತಾತ್ಕಾಲಿಕ ಪಟ್ಟಿಯಿಂದ ಕೈಬಿಡಲಾಗಿದೆ. ಅಂತಂದರೆ ಮಸ್ಟು 1:1 ಇಂದ ಫಸ್ಟ್ ಬಿಟ್ಟಿದ್ರು ಲಿಸ್ಟ್ನ, ಅದರಲ್ಲಿ 8 ಮಂದಿ ಮಾತ್ರ ರಿಮೂವ್ ಮಾಡಿದ್ದಾರೆ. ಅವರ ಹೆಸರುಗಳ ಪಟ್ಟಿಯನ್ನು ಇಲ್ಲಿ ನೀಡಿದ್ದಾರೆ ಯಾರು ಅಂತ ನೋಡ್ಬೋದು. ನರೇಶ್ ಆರ್, ಬಸವರಾಜು ಎಫ್ ಬ್ಯಾಡಗಿ, ಮಹೇಶ್ ತಿಪ್ಪಣ್ಣ ಮಂಟಗನಿ, ಶಿವಕುಮಾರ್ GS, ಇಸ್ಮಾಯಿಲ್ ಇಟಗಿ, ಗಿರೀಶ ಇ, ಪ್ರಸನ್ನ KR, ಮೋಹನ್ ಕುಮಾರ್ N ಇವರೆಲ್ಲರನ್ನು ಕೂಡ ರಿಮೂವ್ ಮಾಡಿದ್ದಾರೆ ಪ್ರಥಮ ಅಂಕಪಟ್ಟಿಯಿಂದ. ಈ ಕೆಳಕಂಡ ಸೇವಾನಿರತ ಅಭ್ಯರ್ಥಿಗಳು CPC ಹುದ್ದೆಗೆ ಸೇರಲು ಇಚ್ಛೆ ಇರುವುದಿಲ್ಲವಾಗಿ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸುವುದರಿಂದ ಇವರ ಹೆಸರನ್ನು ಸೇವಾನಿರತ CPC ಹುದ್ದೆಯ ಆಯ್ಕೆ ಪಟ್ಟಿಯಿಂದ ಕೈಬಿಡಲಾಗಿದೆ. ಅಂದರೆ ಇವರೇ ಕೂಡ ಸ್ವ ಇಚ್ಛೆಯಿಂದ ಮನವಿಯನ್ನು ನೀಡಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವರನ್ನು ತೆಗೆದುಹಾಕಲಾಗಿದೆ. ಇವರ ಬದಲಿಗೆ ಬೇರೆಯವರನ್ನು ಆಯ್ಕೆ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ 6266-752 ಬಾಬು ಗೌಡ 41.75 C1 ಕ್ಯಾಟಗರಿ 1 ಅದರ್ಸು. ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪ್ರಥಮ ತಾತ್ಕಾಲಿಕ ಪಟ್ಟಿಯಲ್ಲಿ ಯಾವುದೇ ವ್ಯತ್ಯಾಸವಾಗಿರುವುದಿಲ್ಲ. ಅಂತೆಯೇ ಮೇಲೆ ವಿವರಿಸಿರುವ ಕಾರಣಗಳಿಂದಾಗಿ ಅಭ್ಯರ್ಥಿಗಳನ್ನು ಕೈಬಿಟ್ಟುದರಿಂದ ಉಂಟಾಗಿರುವ ರಿಕ್ತ ಸ್ಥಾನವನ್ನು ನಿಯಮಾನುಸಾರ 1:5 ಅಭ್ಯರ್ಥಿಗಳ ಪಟ್ಟಿಯಿಂದ ಭರ್ತಿ ಮಾಡುವ ನಿಟ್ಟಿನಲ್ಲಿ ದಿನಾಂಕ 16/11/2024 ರಂದು ಎರಡನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗಿರುತ್ತದೆ. ಅಂತೆಯೇ ಸದರಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಹೊಸ ಅಭ್ಯರ್ಥಿಗಳಿಗೆ 27/11/2024 ರಂದು ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಗಿರುತ್ತದೆ. ಇವರುಗಳ ಪೈಕಿ CPC ಆಯ್ಕೆ ಪಟ್ಟಿ ಕ್ರಮ ಸಂಖ್ಯೆ 2ರಲ್ಲಿ ಅಭ್ಯರ್ಥಿ ಮತ್ತು MAPC ಆಯ್ಕೆ ಪಟ್ಟಿಯ ಕ್ರಮ ಸಂಖ್ಯೆ 3ರಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ದಾಖಲಾತಿ ಪರಿಶೀಲನೆ ಪೂರ್ಣಗೊಂಡ ಬಳಿಕ ನೇಮಕಾತಿ ಆದೇಶಗಳನ್ನು ನೀಡಲಾಗುತ್ತದೆ. ಆದರೆ ಸದರಿ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ವರದಿ ಮಾಡದೇ ಇದ್ದುದರಿಂದ ಎರಡನೇ ಬಾರಿಯ ಸೂಚನಾ ಪತ್ರವನ್ನು ಹೊರಡಿಸಲಾಗಿರುತ್ತದೆ. ಆದಾಗ್ಯೂ ಸದರಿ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗದೇ ಇದ್ದುದರಿಂದ ಕರ್ನಾಟಕ ನಾಗರಿಕ ಸೇವಾ ನಿಯಮ 1977 ನಿಯಮ 18(3) ಪ್ರಕಾರ ಅವರುಗಳ ನೇಮಕಾತಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಲಾಗುತ್ತದೆ. ಸದರಿ ಅಭ್ಯರ್ಥಿಗಳ ವಿವರ ಕೆಳಗಿನಂತಿದೆ.
ಹೆಸರು ಬಂದ್ಬಿಟ್ಟು ಪ್ರದೀಪ AH ಆ್ಯಂಡ್ ಜ್ಯೋತಿ BG ಇವರುಗಳನ್ನು ಆಯ್ಕೆ ಪಟ್ಟಿಯಿಂದ ಕೈಬಿಡಲಾಗಿದೆ. ಎರಡನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಎಲ್ಲ 43 ಅಭ್ಯರ್ಥಿಗಳ ನೇಮಕಾತಿ ಆದೇಶಗಳನ್ನು ಹೊರಡಿಸಲಾಗಿತ್ತು. ನೇಮಕಾತಿ ಆದೇಶ ಹೊರಡಿಸಾದಾಗ್ಯೂ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೆ ಉಂಟಾದ ರಿಕ್ತ ಸ್ಥಾನಕ್ಕೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಕಚೇರಿ ಪತ್ರದಲ್ಲಿ ಪರಿಷ್ಕೃತ ಪಟ್ಟಿಯನ್ನು ನೀಡಿದ್ದು, ಅಂತೆಯೇ ಈ ಕೆಳಕಂಡಂತೆ ಮೂರನೇ ತಾತ್ಕಾಲಿಕ ಆಯ್ಕೆಪಟ್ಟಿ ತಯಾರಿಸಲಾಗಿದೆ. ಅಂದರೆ ಮೂರನೇ ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು ತಯಾರಿಸಿದ್ದಾರೆ. ಫಸ್ಟು ಸೆಕೆಂಡ್ ಬಿಟ್ಟಿದ್ರು, ಅದರಲ್ಲೂ ಕೂಡ ಅಭ್ಯರ್ಥಿಗಳು ಯಾವುದೇ ರೀತಿ ಹೋಗಿ ಅವರ ಡ್ಯೂಟಿಗೆ ಜಾಯ್ನ್ ಆಗಿರಲಿಲ್ಲ. ಬನ್ನಿ ಮೂರನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಅಂತ ನೋಡೋಣ. ಮೊದಲಿಗೆ ರೋಹಿತಾ ಜೆ, ರಾಕೇಶ್ TP, ನಾಗರಾಜು ಶಿಂದೆ, ಭಾಗೇಶ್, ಮಲ್ಲಪ್ಪ ಸುನಾಗರ್, ಉಮಾಶಂಕರ್ AS, ವರಪ್ಪ ಪ್ರಸಾದ್ AS, ಮಲ್ಲಿಕಾರ್ಜುನ ಮಂಜಪ್ಪ, ಯಲವಟ್ಟಿ ಸಚಿನ್ AB ಇನ್ನಿತರ ಅಭ್ಯರ್ಥಿಗಳು ಕೂಡ ಸೆಲೆಕ್ಟ್ ಆಗಿದ್ದಾರೆ ಫ್ರೆಂಡ್ಸ್. ಟೋಟಲು 30 ಜನ ಸೆಲೆಕ್ಟ್ ಆಗಿದ್ದಾರೆ. ಸೆಕೆಂಡ್ ಪ್ರಾವಿಷನ್ ಲಿಸ್ಟ್ ಫಾರ್ ದ ಪೋಸ್ಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಅದು ಫಸ್ಟು ಬಾಯ್ಸು, ಇದು ವುಮೆನ್ಸು 10 ಜನ. ನೆಕ್ಸ್ಟು ಥರ್ಡ್ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಫಾರ್ ಪೋಸ್ಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇನ್ ಎಕ್ಸ್ ಸರ್ವಿಸ್ ಮೆನ್ದು 3 ಜನ, ಸಾಗರ್ ನಾಯ್ಕ್, ಯಮನಪ್ಪ ಕಲ್ಲಪ್ಪ ಭಜಂತ್ರಿ, ಜಗದೀಶ್ ಕೊಳ್ಳಿ. ಅವ್ರ ಮಾರ್ಕ್ಸು 58.5, 50.25, 40. ನೆಕ್ಸ್ಟ್ ದ ಫಾಲೋವಿಂಗ್ ಪೋಸ್ಟ್ ಆರ್ ಕ್ಯಾರಿ ಫಾರ್ವರ್ಡೆಡ್ ದ ನೆಕ್ಸ್ಟ್ ರಿಕ್ವೈರ್ಮೆಂಟ್ NKK, INS, SC others, male 2, 1, male 1, category 1, ST 1. The provisional selection list for district Mangaluru in service women post, the following posts are carried forward next requirement: female 1. ಅಂದರೆ ನೆಕ್ಸ್ಟ್ ಅವಧಿಗೆ ತಿರ್ಗಾ 4th ಮೆರಿಟ್ ಲಿಸ್ಟನ್ನು ಬಿಡ್ಬೋದು ಅಂತ ಹೇಳಿ ಅವರು ಯಾವ್ಯಾವ ಫೀಮೇಲ್ 1 ಪೋಸ್ಟು, SCಲಿ 1 ಪೋಸ್ಟು, ಜನರಲ್ ಮೆರಿಟಲ್ಲಿ 1 ಪೋಸ್ಟು, STಲಿ 1 ಪೋಸ್ಟ್ ಖಾಲಿ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ತಿರ್ಗಾ non-HK ಅಲ್ಲೂ ಕೂಡ SC ಅದರ್ಸ್ ಮೇಲಲ್ಲಿ 2 ಪೋಸ್ಟು, ST ಅದರ್ಸ್ ಮೇಲಲ್ಲಿ 1 ಪೋಸ್ಟು, ಕ್ಯಾಟಗರಿ 1 ಮೇಲಲ್ಲಿ 1 ಪೋಸ್ಟ್ ಖಾಲಿ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ತಾತ್ಕಾಲಿಕ ಪಟ್ಟಿ 4 ಕೂಡ CPCಯಲ್ಲಿ ಬಿಡ್ಬೋದು ದಕ್ಷಿಣ ಕನ್ನಡದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಬಾಯ್.